ಮಕ್ಕಳೇ, ನಾವು ಈ ದಿನ ಕಾಮನ ಬಿಲ್ಲಿನ ಮೋಜಿನ ಕಥೆಗಳು ಅಡಿಯಲ್ಲಿ ಮಾಯಾಭೂತ ಸಂಚಿಕೆ ಒಂದನ್ನು ನೋಡುತ್ತಿದ್ದೇವೆ. ನಮ್ಮ ಕತೆ ಶುರುವಾಗುವುದು ಕಾಡಿನಲ್ಲಿ. ತಪ್ಪಿಸಿಕೊಂಡು ಬಂದ ನಾಯಿ ಮರಿ ಪಪಿ, ಮುದ್ದಾದ ಮಲದ ಬರಿ ಬನ್ನಿ, ಜೊತೆಗೆ ಜೂಲ್ ಮತ್ತು ಬಕ್ ಎನ್ನುವ ಮಲಗಳು ಸಂತೋಷದಿಂದ ಇದ್ದವು. ಪಪಿ, ನಾನು ಗೆಜ್ಜೆಯನ್ನು ತರಲು ಹೊಲಕ್ಕೆ ಹೋಗುತ್ತಿದ್ದೇನೆ. ನೀನು ಬನ್ನಿ, ಇಲ್ಲೇ ಆಡಿಕೊಳ್ಳಿ. ಬನ್ನಿ. ಜೋಯ್ ಆಂಟಿ ನನಗೆ ಏನ್ ಹೇಳಿದ್ದಾರೆ? ನಿನ್ನ ದೂರ ಬಿಡಬೇಡ ಅಂತ. ನೀನ್ ಇಷ್ಟು ಜೋರಾಗಿ ಓಡ್ಕೊಂಡು ಬರ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಪಪ್ಪಿ, ಸ್ವಲ್ಪ ದೂರ ಹೋಗೋಣ. ಚಿಂತೆ ಮಾಡಬೇಡ, ನಾನು ನಿನ್ ಜೊತೆಗೆ ಇರ್ತೀನಿ. ಬನ್ನಿ. ಸರಿ, ಆದ್ರೆ ನೀನು ಚೇಷ್ಟೆ ಬೇಡ. ಯಾವಾಗ್ಲೂ ಕಷ್ಟದಲ್ಲಿ ಸಿಕ್ಕಾಕೋತೀಯ, ಅದೇ ನನ್ ಚಿಂತೆ. ಪಿ, ಆಹಾ, ಎಷ್ಟು ಒಳ್ಳೆ ವಾಸನೆ, ಎಷ್ಟು ಹಸಿರು. ಅಲ್ಲಿ ಹೋಗೋಣ. ಏಯ್ ಬನ್ನಿ, ಎಲ್ಲಿ ಹೋಗ್ತಾ ಇದೀಯಾ? ಆಗ್ಲೇ ಚೇಷ್ಟೆ ಶುರು ಮಾಡ್ಬಿಟ್ಟಿದ್ಯಾ? ನಿಮ್ಮಮ್ಮ ಜೋಯ್ಗೆ ನಾನು ಏನ್ ಹೇಳ್ಬೇಕು? ನೀನ್ ಈ ತರ ಮಾಡಿದ್ರೆ ನಡಿ, ಮನೆಗೆ ಹೋಗೋಣ. ಈ ಬಾಲ್ ಇದೆ, ಇದು ಆಡ್ಕೊಂಡ್ಬಿಟ್ಟು ಬಾಲ್ ತಗೊಂಡ್ ಮನೆಗೆ ಹೋಗೋಣ ಬಾ. ಆಹಾ, ಎಷ್ಟು ಒಳ್ಳೆ ವಾಸನೆ, ಎಷ್ಟು ಹಸಿರು. ಪಪ್ಪಿ, ಎಲ್ಲಾದ್ರೂ ಹೊಕ್ಕೊಳ್ಳಿ, ನಾನು ಇದನ್ನ ಹೊಟ್ಟೆ ತುಂಬಾ ತಿನ್ಬೇಕು. ಆಹಾ, ಇಷ್ಟು ಒಳ್ಳೆ ರುಚಿ, ನಾನು ಯಾವತ್ತೂ ತಿಂದಿಲ್ಲ. ಅಮ್ಮ ಏನಂತಾಳೆ? ಯಾರೇನಾದ್ರೂ ಅನ್ಕೊಳ್ಳಿ, ನನ್ನ ಹೊಟ್ಟೆ ತುಂಬಾ ತಿಂತೀನಿ. ಎಂತ ಎಲೆ ಮೋಜು ಬಂತು, ತಿಂದ ಮೇಲೆ ಭೂಮಿ ಹೋಯ್ತು ಮೇಲೆ ಮೇಲೆ, ಮುಗಿಲು ಬಂತು ಕೆಳಗೆ ಕೆಳಗೆ. ಒಂದು ಮಲದ ಮರಿ ಸಿಕ್ಕಿದೆ, ಇದನ್ನು ಹೊಡೆಯಲೇಬೇಕು. ರಾತ್ರಿ ಊಟಕ್ಕೆ 1, 2. ಅರೆ, ಬನ್ನಿ, ಈ ಕಡೆ ಬರ್ತಾ ಇದೆ. ನಾನು ಎಲ್ಲೂ ನೋಡಲ್ಲ, ತಿನ್ನೋದಂತೂ ಬಿಡಲ್ಲ. ಯಾರೋ ಬರ್ತಾ ಇದ್ದಾರೆ. ನಾನು ಸಿಂಹ, ನಾನು ಹುಲಿ. ಅಲ್ಲಿಂದ ಓಡು, ಬೇಟೆಗಾರ ಬಂದಿದ್ದಾನೆ. ಪಪ್ಪಿ, ನಂಗೇನಾಗಿದೆ? ಓಡಕ್ಕೆ ಆಗ್ತಾ ಇಲ್ಲ, ಕಾಲೆಲ್ಲ ನಡೀತಾ ಇದೆ, ತೇಲ್ ಹೋಗ್ತಾ ಇದ್ದೀನಿ ನಾನು. ಭೂಮಿ ಮೇಲೆ ಇಲ್ಲ, ಹೇಗೆ ಓಡ್ಲಿ ಪಪ್ಪಿ ನಾನು? ಹತ್ರನೇ ಇರ್ತೀನಿ, ನೋಡೋಣ ಏನಾಗುತ್ತೆ. ಏನಿದು? ನನ್ನ ಹಿಂದಿನಿಂದ ಶಬ್ದ. ಗುಲಾಬಿ ಮೊಲ ದೊಡ್ಡದು, ಅದನ್ನೇ ಹೊಡಿತೀನಿ. ಏಯ್ ಬನ್ನಿ, ನನ್ ಬೆನ್ ಮೇಲೆ ಹತ್ತಿ ಕುತ್ಕೋ. ಬೇಟೆಗಾರ ನಿಮ್ಮಮ್ಮನ್ ನೋಡ್ತಾ ಇದ್ದಾನೆ. ನಾವು ಇದೇ ತಪ್ಪಿಸ್ಕೊಳ್ಳಕ್ ಅವಕಾಶ. ಓಡೋಗೋಣ ಬಾ, ದೂರ ಓಡೋಗೋಣ, ನಮ್ಮ ಮನೆ ಹತ್ರ ಓಡೋಗೋಣ, ನಡಿ. ಪಪ್ಪಿ, ಬನ್ನಿಯನ್ನು ಬೇಟೆಗಾರನ ಬಾಣದಿಂದ ಕಾಪಾಡಲು ನನ್ನ ಪ್ರಾಣದ ಆಸೆ ಬಿಟ್ಟು ಅವನ ಮುಂದೆ ಓಡಿದೆ. ಪಪ್ಪಿ, ಬನ್ನಿಯನ್ನು ಸಮಯದಲ್ಲಿ ಕಾಪಾಡಿದ್ದಕ್ಕಾಗಿ ಕೃತಜ್ಞತೆಗಳು. ಪಪ್ಪಿ, ಬೇಟೆಗಾರನ ಬಾಣ ನಿನ್ನ ಪ್ರಾಣವನ್ನು ತೆಗೆಯಬಹುದಿತ್ತು, ನೀನು ಧೈರ್ಯವಾಗಿದ್ದೆ. ಪಪ್ಪಿ, ಬನ್ನಿಯ ಒಂದು ಚಿಕ್ಕ ತಪ್ಪಿನಿಂದ ನಾವೆಲ್ಲರೂ ಅಪಾಯದಲ್ಲಿ ಸಿಕ್ಕಿದ್ದೆವು. ಪಪ್ಪಿ, ಪಪ್ಪಿ, ಬನ್ನಿಯು ಬೇಟೆಗಾರನ ಮುಂದೆ ಕುಣಿದು ಕುಪ್ಪಳಿಸುತ್ತಿತ್ತು. ಜೋಯ್ ಆಂಟಿ, ಬನ್ನಿ ಬೇಟೆಗಾರನ ಮುಂದೆ ಯಾಕೆ ಕುಣಿಯುತ್ತಿತ್ತು? ನನಗೆ ಗೊತ್ತಾಗಲಿಲ್ವಲ್ಲ ಕಾರಣ. ಆ ಹಸಿರು ಎಲೆಗಳನ್ನು ತಿಂದ ನಂತರ ನನಗೆ ಕುಣಿಯುವಂತೆ, ತೇಲುವಂತೆ ಏನೇನೋ ಆಯಿತು. ದೇವರ ದಯೆಯಿಂದ ನೀನು ಬೇಟೆಗಾರನಿಂದ ತಪ್ಪಿಸಿಕೊಂಡಿದ್ದೀಯ, ಅದು ಪಪ್ಪಿಯ ಕಾರಣದಿಂದ. ಬನ್ನಿಯು ನಿಷಿದ್ಧ ಎಲೆಯನ್ನು ತಿಂದ ಕಾರಣದಿಂದ ಮತಿ ತಪ್ಪಿ ಬೇಟೆಗಾರನ ಮುಂದೆ ಕುಣಿಯಿತು. ಚೆನ್ನಾಗಿ ಕಂಡಿದ್ದೆಲ್ಲ ತಿನ್ನುವುದು ಒಳ್ಳೆಯದೇ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿರಿ. ಪುಟ್ಟ ಮಕ್ಕಳೇ, ನಿಮ್ಮನ್ನು
ಬರುವ ಸಂಚಿಕೆಯಲ್ಲಿ ನೋಡೋಣ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಳೆ ಭಾಗ 2 ಬಹುಮತಿ ತಪ್ಪದೆ ನೋಡಿ.